ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇತ್ತ ತುಮಕೂರಿನಲ್ಲಿ ಡೆವೆಲ್ ಶೋ ನೋಡೋದಕ್ಕೆ ಫ್ಯಾನ್ಸ್ ಜಮಾಯಿಸಿದ್ದಾರೆ. ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಕಾಣ್ತಾ ಇದೆ. ಥಿಯೇಟರ್ಗಳಲ್ಲಿ ಬಂಟಿಂಗ್ಸ್ ಹಾಗೆ ಬ್ಯಾನರ್ ಹಾಗೆ ಪೋಸ್ಟರ್ಸ್ಗಳು ರಾರಾಜಿಸ್ತಾ ಇದೆ. ಥಿಯೇಟರ್ನ 700 ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಸಿನಿಮಾ ಆರಂಭ ಆಗ್ತಾ ಇದ್ದಂತೆ ಪಟಾಕಿ ಹೊಡೆದು ಸಂಭ್ರಮಿಸಿದ್ದಾರೆ ಜನರು. ಥಿಯೇಟರ್ ಒಳಗೂ ಪಟಾಕಿಯ ಸದ್ದು, ಶಿಳ್ಳೆ, ಚಪ್ಪಾಳೆ ಜೋರಾಗಿದೆ. ಈಗ ಹೊಡೆದು ದೃಷ್ಟಿ ತೆಗೆದಿದ್ದಾರೆ ಅಭಿಮಾನಿಗಳು. ಇದು ತುಮಕೂರಿನ ದೃಶ್ಯಗಳನ್ನ ಗಮನಿಸ್ತಾ ಇರಬಹುದು. ಅಭಿಮಾನಿಗಳ ಹರ್ಷೋದ್ಗಾರ ಯಾವ ರೀತಿ ಇದೆ ಅಂತ. ಸಿನಿಮಾ ಪ್ರಾರಂಭ ಆಗ್ತಾ ಇದ್ದಂತೆ ಸಿನಿಮಾ ಒಳಭಾಗದಲ್ಲೂ ಕೂಡ ದೃಷ್ಟಿ ತೆಗೆದು ಈಡ್ಗಾಯ ಹೊಡೆದು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ಇನ್ನು ವಿಜಯಲಕ್ಷ್ಮಿ, ಧನ್ವೀರ್ ಹಾಗೆ ಮಗ ವಿನೀಶ್ ಮೂವರು ಕೂಡ ನರ್ತಕಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿರುವಂತಹ ದೃಶ್ಯಗಳು ಒಂದು ಬದಿಯಲ್ಲಿ. ಇನ್ನು ಚಿತ್ರ ಬಿಡುಗಡೆಯಾದಂತಹ ಬೆನ್ನಲ್ಲೇ ರಾಜ್ಯದಾದ್ಯಂತ ಸಂಭ್ರಮಾಚರಣೆ ಯಾವ ರೀತಿ ಇದೆ ಅಂತ ಗಮನಿಸ್ತಾ ಇದ್ದೀವಿ. ಅಭಿಮಾನಿಗಳ ಹರ್ಷೋದ್ಗಾರ. ಮತ್ತೊಂದು ಬದಿಯಲ್ಲಿ ತುಮಕೂರಿನಲ್ಲಿ ಡಿ ಬಾಸ್ ಅನುಪಸ್ಥಿತಿಯಲ್ಲಿ ಫೋಟೋವನ್ನು ಇಟ್ಟು ಅದಕ್ಕೆ ಈಡ್ಗಾಯ ಹೊಡೆದು ದೃಷ್ಟಿ ತೆಗೆದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಐರಾವತ ಅಷ್ಟೇನೆ ಡಿ ಬಾಸ್ ಅಭಿಮಾನಿಗಳು ನೋಡ್ಬೇಕು ಫಿಲಮು. ಸರ್ 15 ದಿವಸ ಆಗಿದೆ ನಾನು ಮನೆಗೆ ಹೋಗಿ. 15 ದಿವಸದಿಂದ ಇಲ್ಲೇ ಇದ್ದೀನಿ, ನಾನು ಪ್ಯಾಕೇಜಲ್ಲೇ ಇದ್ದೀನಿ. ಟಿಕೆಟ್ ಎಲ್ಲ ಸಿಕ್ಕಿ ಎಲ್ಲ 15 ದಿವಸ ಆಗಿದೆ ಮನೆಗೆ ಹೋಗಿ. 15 ದಿವಸದಿಂದ ಇದು ಮಾಡ್ತಿರೋದು ನಾವು. ಐರಾವತ ಅಷ್ಟೇನೆ ಡಿ ಬಾಸ್ ಅಭಿಮಾನಿಗಳು ನೋಡ್ಬೇಕು ಫಿಲಮು. ಸರ್ 15 ದಿವಸ ಆಗಿದೆ ನಾನು ಮನೆಗೆ ಹೋಗಿ. 15 ದಿವಸದಿಂದ ಇಲ್ಲೇ ಇದ್ದೀನಿ ನಾನು. ಇತ್ತ ಧಾರವಾಡದಲ್ಲೂ ಕೂಡ ಡೆವೆಲ್ ಸಿನಿಮಾದ ಅಬ್ಬರ ಜೋರಾಗಿದೆ. ಕುಂದಗೋಳ ತಾಲೂಕಿನ ಚಿಕ್ಕನರ್ತಿಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. 25 ಕೆಜಿ ಪಲಾವ್ ಮಾಡಿ ಅನ್ನ ಸಂತರ್ಪಣೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡೆವೆಲ್ ಪೋಸ್ಟರ್ಗೆ ಮಾಲೆ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ ಫ್ಯಾನ್ಸ್. ಧಾರವಾಡದಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಕುಂದಗೋಳ ತಾಲೂಕಿನ ಚಿಕ್ಕನರ್ತಿಯಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂಥದ್ದು. 25 ಕೆಜಿ ಅಕ್ಕಿಯಿಂದ ಫಲಾವನ್ನ ತಯಾರು ಮಾಡಿ ಅನ್ನ ಸಂತರ್ಪಣೆ ಕೂಡ ಅಲ್ಲಿ ನೆರವೇರಿಸ್ತಾ ಇದ್ದಾರೆ ಅಭಿಮಾನಿಗಳು. ಡೆವಿಲ್ ಪೋಸ್ಟರ್ಗೆ ಮಾಲೆ ಹಾಕಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಲ್ಲಿನ ಜನರು. ದಾವಣಗೆರೆಯಲ್ಲೂ ಡೆವೆಲ್ ಸಿನಿಮಾದ ಅಬ್ಬರ ಜೋರಾಗಿದೆ. ಡೆವೆಲ್ ಸಿನಿಮಾ ತೆರೆ ಕಾಣ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಗೀತಾಂಜಲಿ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ದಂಡೆ ನೆರೆದಿದೆ. ಡೆವೆಲ್ ಪೋಸ್ಟರ್ಗೆ ಮಾಲೆ ಹಾಕಿ ಫ್ಯಾನ್ಸ್ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಸಂವಿಧಾನ ಇದೆ, ಡಿ ಬಾಸ್ಗೆ ನ್ಯಾಯ ಸಿಗುತ್ತೆ ಅಂತ TV9ಗೆ ದರ್ಶನ್ ಅಭಿಮಾನಿಗಳ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ದಾವಣಗೆರೆಯ ದೃಶ್ಯಗಳಿದು. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಭಿಮಾನಿಗಳು. ಥಿಯೇಟರ್ನ ಒಳಭಾಗದಲ್ಲೂ ಗಮನಿಸ್ತಾ ಇರಬಹುದು. ತಮ್ಮ ನೆಚ್ಚಿನ ಡಿ ಬಾಸ್ನ ಕಣ್ತುಂಬಿಕೊಳ್ತಾ ಇದ್ದಂತೆ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇನ್ನು ಹೊರಭಾಗದಲ್ಲೂ ಕೂಡ ಡೆವೆಲ್ ಪೋಸ್ಟರ್ಗೆ ಮಾಲೆಯನ್ನು ಹಾಕಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ಸಂವಿಧಾನ ಇದೆ, ಡಿ ಬಾಸ್ಗೆ ನ್ಯಾಯ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಭರವಸೆಯ ಮಾತುಗಳನ್ನು ಆಡ್ತಿದ್ದಾರೆ ಅಭಿಮಾನಿಗಳು. ಇತ್ತ ಚಾಮರಾಜನಗರದಲ್ಲೂ ಕೂಡ ಡೆವೆಲ್ ಅದ್ಧೂರಿಯಾಗಿ ರಿಲೀಸ್ ಆಗಿದ್ದು ಬಸವೇಶ್ವರ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಪಟಾಕಿ ಸಿಡಿಸಿ ಡೊಳ್ಳು ಬಡಿಯುತ್ತಾ ದರ್ಶನ್ ಫ್ಯಾನ್ಸ್ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಚಾಮರಾಜನಗರದ ದೃಶ್ಯಗಳನ್ನ ಗಮನಿಸ್ತಾ ಇರಬಹುದು ನೀವು. ಬಸವೇಶ್ವರ ಚಿತ್ರಮಂದಿರದ ಮುಂಭಾಗದ ದೃಶ್ಯಗಳಿದು. ಪಟಾಕಿ ಸಿಡಿಸಿ ಡೊಳ್ಳು ಬಡಿತಾ ದರ್ಶನ್ ಫ್ಯಾನ್ಸ್ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ನನ್ನ ಸೆಲೆಬ್ರಿಟೀಸ್ ಅಂತ ದರ್ಶನ್ ಪದೇ ಪದೇ ಪುನರುಚ್ಚರಿಸ್ತಾ ಇದ್ರು. ಆ ಸೆಲೆಬ್ರಿಟೀಸ್ ಇದೀಗೆ ತಮ್ಮ ನೆಚ್ಚಿನ ನಟನನ್ನ ದೊಡ್ಡ ಪರದೆಯಲ್ಲಿ ಕಣ್ತುಂಬಿಕೊಂಡು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ದರ್ಶನ್ ಕೃಷ್ಣನ ಆವಾಸ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಅವರನ್ನ ನೋಡೋದಕ್ಕೆ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಭಿಮಾನಿಗಳಿಗೆ. ಯಾವ ಕ್ಷಣದಲ್ಲಿ ಅವರನ್ನ ಕಣ್ತುಂಬಿಕೊಳ್ತೀವೋ ಅನ್ನುವಂತಹ ಕಾತರತೆಯಿಂದ ಕಾಯ್ತಾ ಇದ್ರು. ಇದು ನರ್ತಕಿ ಥಿಯೇಟರ್ನಲ್ಲಿ ವಿನೀಶ್ ಹಾಗೆ ವಿಜಯಲಕ್ಷ್ಮಿ, ಧನ್ವೀರ್ ಎಲ್ಲರೂ ಕೂಡ ಚಿತ್ರ ವೀಕ್ಷಣೆ ಮಾಡ್ತಾ ಇರುವಂತಹ ಸಂದರ್ಭ. ಅಲ್ಲಿನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಫ್ಯಾನ್ಸ್ ಜೊತೆಗೆ ಕುಳಿತು ಚಿತ್ರ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ ವಿಜಯಲಕ್ಷ್ಮಿ, ಧನ್ವೀರ್ ಹಾಗೆ ವಿನೀಶ್. ಸೂಪರ್ ಆಗಿದೆ ಫಿಲಮ್, ಸೂಪರ್ ಮೂವಿ, ಒಳ್ಳೆ ಇಂಟರ್ವಲ್, ಕರೆಕ್ಟ್ ಆಗಿ ಒಳ್ಳೆ
ಪಾಯಿಂಟ್ ಅಲ್ಲಿ ನಿಲ್ಸಿದ್ದಾರೆ ಮೂವಿ ಸೂಪರ್. ನೆಕ್ಸ್ಟ್ ಹಾಫ್ ನೋಡ್ಬೇಕು. ಫಸ್ಟ್ ಹಾಫ್ ಅಂತೂ ಅಲ್ಟಿಮೇಟ್ ಮೂವಿ, ಸೂಪರ್ ಮೂವಿ. ಆ ಸ್ವ್ಯಾಗ್ ಅಂತೂ ಅದ್ರ ಕೇಳಂಗೆ ಇಲ್ಲ. ಆ ಸ್ವ್ಯಾಗ್, ವಾಕಿಂಗ್ ಸ್ಟೈಲು, ಆ ಸ್ಟೈಲು, ಅವ್ರು ನಡ್ಕೊಂಬರೋ ರೀತಿ ಆಗಿರ್ಬೋದು. ಎಂಟ್ರಿ ಸೂಪರ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಸೂಪರ್ ಮೂವಿ, ಸೂಪರ್ ಸೂಪರ್ ಆಗಿದೆ. ಪ್ರಾಣ ಕೊಡಕ್ಕೂ ರೆಡಿ ಆಗಿದ್ದೀವಿ. ಅವಾಗಿಂದಾನು ಅಭಿಮಾನಿ ನಾವು. ಸುಮ್ಮಳ್ಳಿಯಿಂದ ಬಂದಿದ್ವಿ. ನೋಡಕ್ಕೆ ಬೆಳಗ್ಗೆಯಿಂದ 4 ಗಂಟೆಗೆ ಸಸ್ಪೆನ್ಸ್ ಆಗಿ ಸಖತ್ತಾಗಿದೆ. ಸಾಂಗು ಸಖತ್ತಾಗಿದೆ. ಸ್ಕ್ರೀನ್ ಪ್ಲೇ ಅಂತೂ ನೆಕ್ಸ್ಟ್ ಲೆವೆಲ್. ಸಿನಿಮಾ ಕ್ವಾಲಿಟಿ ಸೂಪರ್ ಆಗಿದೆ. ಒಂದ್ ಸೀನ್ಗೂ ಇನ್ನೊಂದು ಸೀನ್ಗೂ ಸಸ್ಪೆನ್ಸ್ ಜಾಸ್ತಿ ಇಟ್ಟಿದ್ದಾರೆ. ವೇಟ್ ಅಂಡ್ ವಾಚ್. ಡೈಲಾಗು, ಕಾಮಿಡಿ ಮಾತ್ರ ಅವ್ರ ಆಕ್ಷನ್ ಪ್ಲೇ ಸೂಪರ್ ಆಗಿದೆ ಮಾತ್ರ ಮೂವಿ. ವಿಲ್ ಆಲ್ ಸಿ ಅ ವಿಂಟೇಜ್ ದರ್ಶನ್, ದತ್ತಾ ಸ್ಟೈಲ್ ದರ್ಶನ್. ಸೂಪರ್ ಆಗಿದೆ ಮೂವಿ. ಬಾಸ್ ಮೂವಿನ ಬಂದ್ ನೋಡಿ. ಫಸ್ಟ್ ಶೋ ಬಂದಿದೀವಿ. ಫ್ಯಾನ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ. ನಮ್ ಬಾಸ್ ಫುಲ್ ಖುಷಿ ಆಗಿರ್ಬೇಕು. ನೋವೆಲ್ಲ ಪಡಬಾರ್ದು. ನಿಮ್ಮ ಅಭಿಮಾನಿಗಳು ನಿಮ್ ಜೊತೆ ಸದಾ ಇರ್ತಾರೆ. ನಿಮ್ ಮುಸ್ಲಿಮರವರೆಗೂ ನಾವು ನಿಮ್ ಹಿಂದೆ ಇರ್ತೀವಿ. ನಮ್ ಬಾಸ್ ಒಳಗಿದ್ರು ಹುಲಿನೇ, ಆಚೆ ಇದ್ರು ಹುಲಿನೇ. ಇಂಟರ್ವಲ್ಗೆ ಫಿಲಂ ಕಣಕು. ಇಂಟರ್ವಲ್ ಆದ್ಮೇಲೆ ಮಾತಾಡ್ತೀವಿ, ಇವಾಗ ಮಾತಾಡಲ್ಲ. ಫಿಲಂ ಆದ್ಮೇಲೆ ತಮಿಳ್ನಾಡಲ್ಲಿ ವಿಜಯ್ ಯಾವ ತರ, ಕರ್ನಾಟಕದಲ್ಲೂ ಚಾಲೆಂಜ್ ದರ್ಶನ್ ಬರ್ಲೇಬೇಕು. ಜೈಲಿಂದ ಆಚೆ ಬಂತಾನ ಅವರ ರಾಜಕಾರಣಿಗೆ ಎಂಟ್ರಿ ಕೊಡ್ಲೇಬೇಕು. ಚಾಲೆಂಜ್ ದರ್ಶನ್ಗೆ. ಗುರು ಏನ್ ಟ್ರೆಂಡ್